16ರಿಂದ ಐಪಿಎಲ್ ಪಂದ್ಯ ಪುನರಾರಂಭವಾಗುತ್ತಾ? ಮೇ 16ಕ್ಕೆ ಆರ್ಸಿಬಿ ವರ್ಸಸ್ ಲಖನೌ ಮ್ಯಾಚ್ ನಡೆಯುತ್ತಾ? ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಈ ಪರಿಸ್ಥಿತಿ ಏನಿದೆ, ಉದ್ವಿಗ್ನ ಪರಿಸ್ಥಿತಿ, ಇದು ಈಗ ನಡೀತಾ ಇರುವಂತಹ ಐಪಿಎಲ್ ಪಂದ್ಯದ ಮೇಲೂ ಕೂಡ ಬಿದ್ದಿತ್ತು. ಮೇ 16ರಿಂದ ಐಪಿಎಲ್ ಪಂದ್ಯ ಮತ್ತೆ ಆರಂಭವಾಗುತ್ತಾ? ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ 26 ಜನರ ಹತ್ಯೆ, ಇದರ ನಂತರ ಭಾರತ ನಡೆಸಿದಂತ ಆಪರೇಷನ್ ಸಿಂಧು, ಪಹಲ್ಗಾಮ್ ಅಟ್ಯಾಕಿನ ನಂತರ ಗಡಿಯಲ್ಲಿ ಪರಿಸ್ಥಿತಿ ಹೇಗಿತ್ತು? ಇಡೀ ಜಮ್ಮು ಕಾಶ್ಮೀರ ಮತ್ತು ಭಾರತದಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿತ್ತು. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಪರಿಸ್ಥಿತಿ ಇತ್ತು. ಯುದ್ಧದ ವಾತಾವರಣ ಮನೆ ಮಾಡಿತ್ತು. ಎಲ್ಲ ಆತಂಕದ ನಡುವೆ ಭಾರತದ ಪ್ರತಿಕಾರ ಏನಾಗಿರುತ್ತೆ ಅನ್ನೋ ಪ್ರಶ್ನೆ ಇತ್ತು. ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಈಗ ಭಾರತ ಆಪರೇಷನ್ ಸಿಂಧೂರ್ ಮಾಡಿ ಮುಗಿಸಿದೆ. ಅದಕ್ಕೆ ಪಾಕಿಸ್ತಾನದಿಂದ ಒಂದಷ್ಟು ಪ್ರತಿಕ್ರಿಯೆ, ಭಾರತದಿಂದ ಅದಕ್ಕೆ ಪ್ರತಿಕ್ರಿಯೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಐಪಿಎಲ್ ಪಂದ್ಯ ಏನ್ ನಡೀತಾ ಇತ್ತು ಅದರ ಮೇಲೆಯೂ ಕೂಡ ಬಹಳ ದೊಡ್ಡ ಪರಿಣಾಮ ಬೀರಿತ್ತು. ಈಗ ಮೇ 16ರಿಂದ ಐಪಿಎಲ್ ಪಂದ್ಯ ಪುನರಾರಂಭವಾಗುತ್ತಾ? ಮೇ 16ಕ್ಕೆ ಆರ್ಸಿಬಿ ವರ್ಸಸ್ ಲಖನೌ ಮ್ಯಾಚ್ ನಡೆಯುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೊಂದು ಆತಂಕ, ಉದ್ವಿಗ್ನವಾದ ಪರಿಸ್ಥಿತಿಯ ಹಿನ್ನೆಲೆ ಇದರ ಪರಿಣಾಮ ಐಪಿಎಲ್ ಮ್ಯಾಚಿನ ಮೇಲೂ ಕೂಡ ಬಿದ್ದಿತ್ತು. ಈ ವೇಳೆ ಐಪಿಎಲ್ ನಡೆಸೋದು ಸೂಕ್ತ ಅಲ್ಲ ಅಂತ ಅಧಿಕಾರಿಗಳು ತೀರ್ಮಾನವನ್ನ ತೆಗೆದುಕೊಂಡಿದ್ದು. ಬಿಸಿಸಿಐ ಮತ್ತು ಐಪಿಎಲ್ ಮಂಡಳಿಯ ಸಭೆಯ ಸಂದರ್ಭದಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿ ಉಳಿದಂತಹ ಪಂದ್ಯದ ವೇಳಾಪಟ್ಟಿಯನ್ನ ಬದಲಿಸಲಾಗುತ್ತೆ ಅಂತಲೇ ಹೇಳಲಾಗಿತ್ತು. ಈಗ ಮೇ 16ರಿಂದ ಮತ್ತೆ ಐಪಿಎಲ್ ಪಂದ್ಯ ಆರಂಭ ಆಗತ್ತಾ? ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಐಪಿಎಲ್ ಪಂದ್ಯವನ್ನ ಈಗ ನಡೆಸೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ. ಬಿಸಿಸಿಐ ಐಪಿಎಲ್ ಪಂದ್ಯಾವಳಿಯನ್ನ ರದ್ದುಗೊಳಿಸಿದೆ. ರದ್ದಾಗಿದ್ದಂತಹ ಆರ್ಸಿಬಿ ವರ್ಸಸ್ ಲಖನೌ ಮ್ಯಾಚ್ ಮತ್ತೆ ನಡೆಯುತ್ತಾ? ಮೇ 16ಕ್ಕೆ ಐಪಿಎಲ್ ಪಂದ್ಯ ಪುನರಾರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಬಿಸಿಸಿಐನಿಂದ ಅಧಿಕೃತ ಘೋಷಣೆ ಬಾಕಿ ಇದೆ. ಒಂದು ಟೂರ್ನಮೆಂಟ್ ನಡೆಸೋದು ಅಂತ ಅಂದ್ರೆ ಅದಕ್ಕೆ ಸಾಕಷ್ಟು ಸಿದ್ಧತೆಗಳಿರುತ್ತೆ. ಭದ್ರತೆಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಈಗಿರುವಂತಹ ಪರಿಸ್ಥಿತಿಯಲ್ಲಿ ದೇಶದ ಪ್ರವಾಸಿ ತಾಣ, ಹೆಚ್ಚೆಚ್ಚು ಜನ ಸೇರುವಂತಹ ಜಾಗ, ಡ್ಯಾಮ್ ಆಗಿರ್ಬೋದು ಅಥವಾ ದೇವಸ್ಥಾನ, ದೊಡ್ಡ ಪ್ರವಾಸಿ ತಾಣಗಳು, ಇವೆಲ್ಲದರ ಮೇಲೆಯೂ ಕೂಡ ಬಹಳ ಹೆಚ್ಚಿನ ಗಮನ ಕೊಡಲಾಗಿದೆ. ಭದ್ರತೆಯ ಬಗ್ಗೆ ಗಮನವನ್ನ ಕೊಡ್ತಾ ಇದೆ ಭಾರತ. ಇಂಥ ಪರಿಸ್ಥಿತಿಯಲ್ಲಿ ಐಪಿಎಲ್ ಪಂದ್ಯಾವಳಿಗಳನ್ನ ನಡೆಸೋದು ಬಹಳ ದೊಡ್ಡ ರಿಸ್ಕ್ ಆಗತ್ತೆ ಅಂತ ಪಂದ್ಯವನ್ನ ರದ್ದು ಮಾಡಲಾಗಿತ್ತು. ಈಗ ಮೇ 16ರಿಂದ ಐಪಿಎಲ್ ಪಂದ್ಯ ಪುನರಾರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಸಿಸಿಐನಿಂದ ಅಧಿಕೃತ ಘೋಷಣೆ ಆಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಗುಂಡಯ್ಯ ಸಂಪರ್ಕದಲ್ಲಿದ್ದಾರೆ. ಮಾಗುಂಡಯ್ಯ, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಏನಿದೆ ಇದು ಐಪಿಎಲ್ ಪಂದ್ಯದ ಮೇಲೂ ಕೂಡ ಬಿದ್ದಿತ್ತು. ಐಪಿಎಲ್ ಪಂದ್ಯವನ್ನ ಕುತೂಹಲದಿಂದ ಜನ ನೋಡ್ತಾ ಇದ್ರು. ಬಟ್ ಈ ಸಂದರ್ಭದಲ್ಲಿ ದೇಶದಲ್ಲಿ ಈ ತರ ಪರಿಸ್ಥಿತಿ ಇರೋದ್ರಿಂದ ಭದ್ರತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿದ್ರಿಂದ ಬಿಸಿಸಿಐ ಪಂದ್ಯವನ್ನ ರದ್ದುಗೊಳಿಸಿತ್ತು. ಈಗ ಮತ್ತೆ ಮೇ 16ಕ್ಕೆ ಸ್ಟಾರ್ಟ್ ಆಗ್ತಿದ್ಯಾ ಹಾಗಾದ್ರೆ? ಎಸ್ ಶ್ವೇತಾ, ಏನು ಭಾರತ ಹಾಗೂ ಪಾಕಿಸ್ತಾನ ನಡುವೆ ಒಂದು ಯುದ್ಧದ ಸಂಘರ್ಷ ಹಿನ್ನೆಲೆಯಲ್ಲಿ ಐಪಿಎಲ್ 18ನೇ ಐಪಿಎಲ್ ಆವೃತ್ತಿಯನ್ನ ಮೇ 8ನೇ ತಾರೀಕು ಮುಂದೂಡಲಾಗಿತ್ತು. 1 ವಾರಗಳ ಕಾಲ ಮಟ್ಟಕ್ಕೆ ಟೂರ್ನಿಯನ್ನು ಮುಂದೂಡಲಾಗಿತ್ತು. ಈಗ ಬಂದಿರೋ ಸದ್ಯದ ಮಾಹಿತಿ ಪ್ರಕಾರ ಮೇ 16ನೇ ತಾರೀಕಿನಿಂದ ಏನು ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದ್ದಂತ ಟೂರ್ನಿಯನ್ನ ಮತ್ತೆ ಆಯೋಜನೆ ಮಾಡಲಿಕ್ಕೆ ಬಿಸಿಸಿಐ ನಿರ್ಧರಿಸಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬರಬೇಕಾಗಿದೆ. ಈಗೇನು ಸದ್ಯದ ದಕ್ಷಿಣ ನಗರಗಳಲ್ಲಿ ಅಂದ್ರೆ ಬೆಂಗಳೂರು, ಹೈದರಾಬಾದ್ ಹಾಗೂ ಚೆನ್ನೈನಲ್ಲಿ ಟೂರ್ನಿಯನ್ನ ನಡೆಸುವಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಹೀಗಾಗಿ ಸಹಜವಾಗಿ ಅಭಿಮಾನಿಗಳಿಂದ ಏನೊಂದು ನಿರಾಸೆ ಮನೆ ಮಾಡಿತ್ತು. ಮತ್ತೆ ಸಹಜವಾಗಿ ಆಯೋಜನೆಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮತ್ತೆ ಒಂದು ಮೇ 16ರಿಂದ ಆರಂಭಗೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾಗುಂಡಯ್ಯ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.